ಸಿನಿಮಾದ ಹೀರೋ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂದ್ರೆ ಹೇಗಿರುತ್ತೆ ಹಾಗಿತ್ತು ಈ ಸಿನಿಮಾದ ಇಂಟ್ರೊಡಕ್ಷನ್. ಸೊ ತಮಿಳುನಾಡಿನ ಹಾನರಬಲ್ ಚೀಫ್ ಮಿನಿಸ್ಟರ್ ತಳಪತಿ ವಿಜಯ್ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಆಲ್ರೆಡಿ ಪೈರಸಿ ಲೀಕ್ ಆಗಿರುವಂತಹ ಸಿನಿಮಾನ ಜನ ನೋಡ್ತಾರೆ, ಯಾಕಂದ್ರೆ ಈ ಫಿಲಂ ನ ಹೀರೋ ದಳಪತಿ ವಿಜಯ್. ಸೊ ಸಿನಿಮಾದಲ್ಲಿ ಮ್ಯೂಸಿಕ್, ಫೈಟು, ಡ್ಯಾನ್ಸು, ಬ್ಲಾಸ್ಟು ಅಂತ ಹೇಳ್ತೇನೆ. ತಳಪತಿ ಫ್ಯಾನ್ಸ್ಗಂತಾನೆ ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್ ಮೂವ್ಮೆಂಟ್ ಗಳು ಈ ಸಿನಿಮಾದಲ್ಲಿ ಇದೆ. ಸೊ ಜನನಾಯಕನ್ ಎಲೆಕ್ಷನ್ ಬರಕ್ಕಿಂತ ಮುಂಚೆ ತೆಗೆದಿರುವಂತಹ ಮೂವಿ ತುಂಬಾನೇ ಒಂದು ಸದ್ದು ಮಾಡಿದಂತಹ ಸಿನಿಮಾ. ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾನ ಬ್ಯಾನ್ ಮಾಡಿದ್ರು. ಅದಲ್ಲದೆ ಸಿನಿಮಾ ಕೂಡ ಪೈರಸಿ ಅಲ್ಲಿ ಲೀಕ್ ಆಗಿತ್ತು. ಸೊ ಈ ಸಿನಿಮಾ ಅಫಿಷಿಯಲಿ ಪಾರ್ಷಿಯಲಿ ನಮ್ಮ ಬಾಲಯ್ಯ ಅವರ ಭಗವಂತ ಕೇಸರಿಯ ರೀಮೇಕ್ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಆ ಭಗವಂತ ಕೇಸರಿದು ಈ ಜನನಾಯಕದ್ದು ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾನೆ, ಅವನೊಂದು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಡ್ತಾನೆ. ಸೊ ಅವನಿಗೊಂದು ಆಸೆ ಇರುತ್ತೆ ತನ್ನ ಮಗಳನ್ನ ಹೇಗಾದ್ರೂ ಮಾಡಿ ಆರ್ಮಿಗೆ ಸೇರಿಸಬೇಕು ಅಂತ. ಸೊ ಅವನ ಡೆತ್ ನಂತರ ಆ ಮಗಳನ್ನ ಆರ್ಮಿಗೆ ಸೇರಿಸಿದ್ರ ಇಲ್ವಾ ಅನ್ನೋದೇ ಈ ಎರಡು ಸಿನಿಮಾದ ಒನ್ಲೈನ್ ಸ್ಟೋರಿ ಆಗಿರುತ್ತೆ. ಸೊ ಒನ್ ಲಾಸ್ಟ್ ಡ್ಯಾನ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಇದು ತಳಪತಿಯ ಕೊನೆ ಸಿನಿಮಾ. ಸೊ ಧೋನಿಗೆ ಒಳ್ಳೆ ರಿಟೈರ್ಮೆಂಟ್ ಸಿಕ್ಕಿಲ್ಲ, ದ್ರಾವಿಡ್ಗೆ ಒಳ್ಳೆ ರಿಟೈರ್ಮೆಂಟ್ ಸಿಕ್ಕಿಲ್ಲ, ಕಿಂಗ್ ಕೊಹ್ಲಿ ಅವರಿಗೆ ಒಳ್ಳೆ ರಿಟೈರ್ಮೆಂಟ್ ಸಿಕ್ಕಿಲ್ಲ ಅಂತ ನಾವು ಹೇಳ್ತೀವಿ. ಆದ್ರೆ ಈ ಒಬ್ಬ ಮನುಷ್ಯನಿಗೆ ಸಿಕ್ಕಿರುವಂತಹ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಬೇರೆ ಯಾವ ಒಬ್ಬ ವ್ಯಕ್ತಿಗೂ ಕೂಡ ಸಿಗ್ಲಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ರಿಟೈರ್ಡ್ ಆದ್ಮೇಲೆ ಸಿಎಂ ಪೋಸ್ಟ್ ಸಿಗುತ್ತಂದ್ರೆ ಅದಕ್ಕಿಂತ ಒಂದು ದೊಡ್ಡ ರಿಟೈರ್ಮೆಂಟ್ ಬೇಕಾ. ಸೊ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ, ಈ ಸಿನಿಮಾ ಎಲೆಕ್ಷನ್ ಗಿಂತ ಮುಂಚೆನೆ ಬಂದಿರುವಂತಹ ಸಿನಿಮಾ. ಸೊ ಆ ಎಲೆಕ್ಷನ್ ನ ಒಂದು ಮೋಟೋ ಹಿಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಈ ಸಿನಿಮಾನ ಮಾಡಿಫೈ ಮಾಡಿ ರೆಡಿ ಮಾಡಿದಂತಹ ಸಿನಿಮಾನೇ ಈ ಜನನಾಯಕನ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ತಳಪತಿಯ ಒಂದೊಂದು ಫ್ರೇಮ್ ಹಂಗೆ ಕೆತ್ತಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಅಷ್ಟು ಐಕಾನಿಕ್ ಆಗಿ ಈ ಸಿನಿಮಾದಲ್ಲಿ ಕಾಣ್ಕೊಂಡಿದ್ದಾರೆ ದಳಪತಿ ವಿಜಯ್ ಅವರು. ಸೊ ನೀವು ಆಲ್ರೆಡಿ ಪೈರಸಿಯಲ್ಲಿ ಈ ಮೂವಿನ ನೋಡಿದ್ರು ಕೂಡ ಆ ಥಿಯೇಟರ್ ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಸಿನಿಮಾ ಫಸ್ಟ್ ಹಾಫು ಸಿಕ್ಕಾಪಟ್ಟೆ ಫಾಸ್ಟ್ ಆಗೋಗುತ್ತೆ, ಸೆಕೆಂಡ್ ಹಾಫು ಸಿಕ್ಕಾಪಟ್ಟೆ ಲ್ಯಾಗ್ ಅಂತಾನೆ ಹೇಳ್ತೀನಿ. ಸೊ ಸಿನಿಮಾ ಪೊಲಿಟಿಕಲ್ ಇಂಟೆನ್ಷನ್ ತುಂಬಾನೇ ಇರೋದ್ರಿಂದ ತುಂಬಾ ವಿಚಾರಗಳನ್ನ ಹೇಳಕ್ ಹೋಗಿದ್ದಾರೆ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನರೇಷನ್ ತುಂಬಾನೇ ಮಿಸ್ ಆಯ್ತು ಅಂತ ಹೇಳ್ತೀನಿ. ಸೊ ಈ ಸಿನಿಮಾ ದಳಪತಿಯ ಕೊನೆ ಸಿನಿಮಾ, ಬಿಗ್ ಬಜೆಟ್ ಮೂವಿ. ಸೊ ಈ ಸಿನಿಮಾದಲ್ಲಿ ಅಷ್ಟೇ ಹೈ ಕ್ವಾಲಿಟಿ ಆದಂತಹ CGI ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಸೊ ಸಿನಿಮಾದ ಕೊನೆಯಲ್ಲಿ ದಳಪತಿ ಫ್ಯಾನ್ಸ್ ಗಳೆಲ್ಲ ಕಣ್ಣೀರ್ ಹಾಕೊಂಡು ಹೋಗೋದಂತೂ ಗ್ಯಾರಂಟಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ತರ ಒಂದು ಪೋಸ್ಟ್ ಕ್ರೆಡಿಟ್ ಸೀನು ಆ ದಳಪತಿ ಫ್ಯಾನ್ಸ್ ಗಳಿಗೆ ಕಣ್ಣೀರ್ನ ತರಿಸುತ್ತೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಒಂದಿಷ್ಟು ಎಮೋಷನಲ್ ಸೀನ್ಗಳು ಇದೆ, ಅಂದ್ರೆ ತಂದೆ ಮಗಳಿಂದು ಮತ್ತೆ ಅಮ್ಮ ಮಗಳದ ಒಂದಿಷ್ಟು ಸೀನ್ಗಳೆಲ್ಲ ಇದೆ. ಬಟ್ ಆದ್ರೆ ಎಮೋಷನಲ್ ಆಗಿ ಎಲ್ಲೂ ಕೂಡ ನಮ್ಗೆ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗಲ್ಲ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ಆಗಿ ಸಿನಿಮಾ ಹೇಗಿತ್ತು ಅಂದ್ರೆ, ದಳಪತಿ ಫ್ಯಾನ್ಸ್ಗೆ ಪಕ್ಕಾ ಹೇಳಿ ಮಾಡಿಸಿರುವಂತಹ ಸಿನಿಮಾ. ಆದ್ರೆ ಜನರಲ್ ಆಡಿಯನ್ಸ್ಗೆ ಆ ಸ್ಟ್ರಾಂಗ್ ಆದಂತಹ ಸ್ಟೋರಿ ಲೈನ್, ಆ ನರೇಷನ್ ಇಲ್ದೇ ಇರೋದ್ರಿಂದ ಒನ್ ಟೈಮ್ ವಾಚಬಲ್ ಅಂತಾನೆ ಹೇಳ್ತೀನಿ. ಇಟ್ಸ್ ಎ ಲೈಫ್ ಟೈಮ್ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಫಾರ್ ದಳಪತಿ ವಿಜಯ್ ಫ್ಯಾನ್ಸ್ ಅಂತಾನೆ ಹೇಳ್ತೀನಿ. ಸೊ ನಿಮಗೆ ದಳಪತಿ ವಿಜಯ್ ಅವ್ರನ್ನ ಇಷ್ಟಪಡೋದ್ರೆ, ಸೊ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ನ ನೋಡೋಕ್ಕೋಸ್ಕರನಾದ್ರೂ ನೀವು ಈ ಸಿನಿಮಾನ ಒನ್ ಟೈಮ್ ವಾಚ್ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಟಾಟಾ ಟೇಕ್ ಕೇರ್.